ಯಾರೆಲ್ಲ ಸೋಲಾರ್ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದೀರಾ ಈ ವಿಡಿಯೋನ ನೋಡಿ. ಈ ಕ್ಯಾಮ್ರಾದ ಹೆಸರು ಬಂದುಬಿಟ್ಟು V380 ಕ್ಯಾಮ್ರಾ ಹೆಸರು ಬಂದುಬಿಟ್ಟು 4G ನೆಟ್ವರ್ಕು. ಆಮೇಲೆ ಇದಕ್ಕೆ ಸಿಮ್ ಕಾರ್ಡ್ ಥ್ರೂ ವರ್ಕ್ ಆಗುತ್ತೆ. ಸೋಲಾರು ಆಮೇಲೆ ಬ್ಯಾಟ್ರಿ ಇರುತ್ತೆ ಈ ಕ್ಯಾಮ್ರಾದಲ್ಲಿ. ಈ ಸೋಲಾರ್ ಪ್ಲೇಟ್ ಬಂದುಬಿಟ್ಟು 2 ಇರ್ತವೆ ಇದರಲ್ಲಿ. ಅದು ಚಾರ್ಜೇಬಲ್ ಪೋರ್ಟ್ ಬಂದುಬಿಟ್ಟು 2 ಟೈಪ್ಸ್. ಅದರಲ್ಲಿ ಸಿ ಪಿನ್ ಇರುತ್ತೆ, ಎರಡಕ್ಕೂ ಸಿ ಪಿನ್ ಅಡಾಪ್ಟರ್ ಕನೆಕ್ಟ್ ಮಾಡೋಕ್ಕೆ ಬರುತ್ತೆ. ಅದರ ನಂತರ ಮತ್ತು ಆ್ಯಂಟಿನಾ ಇದೆ CC ಕ್ಯಾಮ್ರಾಕ್ಕೆ. ಕ್ಯಾಮ್ರಾನ ಓಪನ್ ಮಾಡೋದಕ್ಕೆ ಫಿಟ್ಟಿಂಗ್ ಮಾಡೋಕ್ಕೆ ಸ್ಕ್ರೂ ಇದ್ದಾವೆ. ಚಾರ್ಜಿಂಗ್ ಅಡಾಪ್ಟರ್ ಇದೆ 2-in-1. 2 ಸೋಲಾರ್ ಪ್ಯಾನಲ್ ಒಂದಕ್ಕೆ ಕನೆಕ್ಟ್ ಆಗಿ ಚಾರ್ಜ್ ಆಗುತ್ತೆ. ಅದು ಕನೆಕ್ಟ್ ಮಾಡೋಕ್ಕೆ 2 ಲಾಕ್ ನಟ್ ಇದೆ, 2 ಸೈಡ್ ಇನ್ಸ್ಟಾಲೇಷನ್ ಮಾಡೋಕ್ಕೆ. ಆಮೇಲೆ ಇದು CC ಕ್ಯಾಮ್ರದ್ದು ಯಾವ್ಯಾವ ಥರ ಇದೆ ಹೇಳ್ತೀನಿ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ನು. ಇದು 1 MP ಕ್ಯಾಮ್ರಾ, ರೊಟೇಟ್ ಆಗುತ್ತೆ ಒಂದು ಸೈಡ್ ಮೂಮೆಂಟ್. ಇದು ಕೂಡ 1 MP ಕ್ಯಾಮ್ರಾ. ಇದು 4 MP ಕ್ಯಾಮ್ರಾ, ಕಾನ್ಸ್ಟೆಂಟ್ ಇರುತ್ತೆ ಅವು 2. ಇದು ಒಂದು ಮೂಮೆಂಟ್ ಆಗುತ್ತೆ 380 ಡಿಗ್ರಿ. ಆಮೇಲೆ ನನ್ನ ಹತ್ರ ಒಂದು 4G ಸಿಮ್ ಕಾರ್ಡ್ ಇದೆ, ಒಂದು 128 GB SD ಕಾರ್ಡ್ ಇದೆ. ಅದು ಸ್ಟೋರೇಜ್ ಬ್ಯಾಕಪ್ ಸಲುವಾಗಿ ಅದನ್ನ SD ಕಾರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಿಮ್ ಬಂದುಬಿಟ್ಟು ಆನ್ಲೈನಲ್ಲೇ ನಾನು ವಾಚ್ ಮಾಡೋಕ್ಕೆ TV ನೆಟ್ವರ್ಕ್ ಕನೆಕ್ಟ್ ಮಾಡಿ ಇದನ್ನು ಮೊಬೈಲಲ್ಲಿ ಕೂಡ ನೋಡ್ಬೋದು, TV ಕೂಡ ಕನೆಕ್ಟ್ ಮಾಡಿ ನೋಡ್ಬೋದು. ಇವಾಗ 4G ಸಿಮ್ ಹಾಕ್ತಾಯಿದ್ದೀನಿ. ಅದು ಕೂಡ ನನ್ನ ಹತ್ರ ಪಿನ್ ಇಲ್ಲಾರ್ದಕ್ಕೆ ಅದು ಪಿನ್ ಪ್ರೆಸ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಪ್ರೆಸ್ ಮಾಡಬೇಕಾಗುತ್ತೆ ಅದನ್ನು. ಸೊ ಅದರಲ್ಲಿ ಇನ್ನೊಂದು ಬಂದುಬಿಟ್ಟು ರೀಸೆಟ್ ಬಟನ್ ಇದೆ. ಏನಾದರೂ ನಿಮ್ಮ ಟೆಕ್ನಿಕಲ್ ಇಶ್ಯೂ ಇದ್ದಾಗ ಅದರಲ್ಲಿ ರೀಸೆಟ್ ಬಟನ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ವಾಟರ್ ಪ್ರೂಫ್ ಪ್ರಾಡಕ್ಟ್ ಮಾಡೋಕ್ಕೆ ಅದನ್ನು ರಬ್ಬರ್ ಹಾಕಿದ್ದಾರೆ. ಯಾವುದೇ ಥರದ ನಿಮ್ಮ ವಾಟರ್ ಕಂಟೆಂಟ್ ಒಳಗಡೆ ಹೋಗಬಾರ್ದು ಅನ್ನೋ ಸಲುವಾಗಿ. ಸೇಮ್ ಇದಕ್ಕೂ ಕೂಡ ಆ ಥರನೇ ಮಾಡಿದ್ದಾರೆ. ಚಾರ್ಜಿಂಗ್ ಇನ್ಪುಟ್ ಇದೆ ಅದರಲ್ಲಿ. ಇದು ಬಂದುಬಿಟ್ಟು DC ಚಾರ್ಜಿಂಗ್ ಇನ್ಪುಟ್ಟು. ಆಮೇಲೆ ಸಿ ಪಿನ್ ಅಡಾಪ್ಟರ್ ಇದೆ. ಆಮೇಲೆ ಆನ್ ಆಫ್ ಸ್ವಿಚ್ ಕೂಡ ಇದರಲ್ಲೇ ಕೊಟ್ಟಿದ್ದಾನೆ ಅವನು. ಆನ್ ಆಫ್ ಸ್ವಿಚ್ ಇದೆ ಎರಡಲ್ಲಿ. ಇವಾಗ ಆಫಲ್ಲಿದೆ, ಆನ್ ಮಾಡ್ತಾಯಿದ್ದೀವಿ. ಆನ್ ಮಾಡಿದ್ದೀವಿ. ಮೇ ಬಿ ಇದು ಚಾರ್ಜ್ ಖಾಲಿ ಆಗಿರ್ಬೋದು, ಅದಕ್ಕೆ ಆನ್ ಆಗ್ತಾಯಿಲ್ಲ. ನೋಡೋಣ ನೆಕ್ಸ್ಟ್ ಚಾರ್ಜ್ ಮಾಡೋಕ್ಕೆ ಏನು ಬೇಕು ಅದಕ್ಕೆ ಅನ್ನೋದು. ಕ್ಯಾಮ್ರಾ 380 ಡಿಗ್ರಿ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅದರಲ್ಲಿ ಯಾವ್ಯಾವ ಥರ ಆಪ್ಷನ್ಸ್ ಇದೆ ಅನ್ನೋದು ತೋರಿಸ್ಕೊಡ್ತೀನಿ. ಏನು ಆನ್ ಆಗ್ತಾಯಿಲ್ಲ. ಇಲ್ಲಿ ಲೈಟ್ ಇದ್ದಾವೆ ಆನ್ ಆಫಲ್ಲಿ. ಮುಂದ್ಗಡೆ ಚಾರ್ಜಿಂಗ್ ಸಿ ಪಿನ್ ಚಾರ್ಜರ್ ಹತ್ರ ಇಂಡಿಕೇಟ್ ಮಾಡೋಕ್ಕೆ ಲೈಟ್ ಇದೆ. ಆ ಲೈಟ್ ಆನ್ ಆಗ್ತಾಯಿಲ್ಲ ಅಂದರೆ ಬ್ಯಾಟ್ರಿ ಡೌನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ಅದಕ್ಕೆ ಚಾರ್ಜ್ ಇಟ್ಟಿದ ಮೇಲೆ ಬ್ಯಾಕಪ್ ಬರ್ಬೋದು. ನೋಡೋಣ ಇವಾಗ ಕನೆಕ್ಷನ್ ಮಾಡೋಕ್ಕೆ ಏನೇನು ಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಇದು ಸೋಲಾರ್ ಕನೆಕ್ಟ್ ಮಾಡೋಕ್ಕೆ, ಪ್ಲೇಟ್ ಕನೆಕ್ಟ್ ಮಾಡೋಕ್ಕೆ ಲಾಕ್ ಇದೆ. ಪ್ರೆಸ್ಸಿಂಗ್ ಸಿಸ್ಟಮ್ ಕೊಟ್ಟಿದ್ದಾನೆ. ಇವಾಗಲೇ ಇದು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಇದು ನಿಮಗೆ ವಾಲ್ಗೆ ಇಲ್ಲ ಕಂಬಕ್ಕೆ ಕಟ್ಟೋಕ್ಕೆ ಅನುಕೂಲ ಆಗುತ್ತೆ. ಡಿಪೆಂಡ್ ಆಫ್ ನೀವು ಯಾವ ಥರ ಯೂಸ್ ಮಾಡ್ತೀರಾ. ಈ ಗ್ರಿಪ್ಪರ್ಸ್ ಇದ್ದಾವೆ, ಈ ಗ್ರಿಪ್ಪರ್ಸ್ಲೇ ಟೈಟ್ ಮಾಡೋಕ್ಕಾಗುತ್ತೆ. 2 ಕೂಡ ಗ್ರಿಪ್ಪರ್ಸ್ ಇದ್ದಾವೆ. ಇದರಲ್ಲಿ ಸೇಮ್ ಅದೇ ಒಂಥರ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾನೆ. ಟೋಟಲ್ ಇದಕ್ಕೆ 2 ಸೋಲಾರ್ ಪ್ಲೇಟ್ ಬರ್ತವೆ. ಒಂದರಲ್ಲಿ ಆಗಲ್ಲ, ಇದು ಬ್ಯಾಟ್ರಿ ಬ್ಯಾಕಪ್ ಆಗಲ್ಲ ಅನ್ನೋ ಸಲಕ್ಕೆ 2 ಕೊಟ್ಟಿದ್ದಾನೆ ಅವನು. 2 ಕುಂದಿರ್ಸೋಕ್ಕೆ 2 ಸ್ಟ್ಯಾಂಡ್ ಕನೆಕ್ಟ್ ಮಾಡ್ತಾಯಿದ್ದೀವಿ. 2 ಸ್ಟ್ಯಾಂಡ್ ಕನೆಕ್ಟ್ ಮಾಡಿದ ಮೇಲೆ ಯಾವ ಥರ ಆಗುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ಸೇಮ್ ಲಾಕಿಂಗ್ ಸಿಸ್ಟಮ್ ಇದೆ. ಆ ಲಾಕ್ ಹೋಗಿ ಅದರಲ್ಲಿ ಪ್ರೆಸ್ ಮಾಡಿದಾಗ ಲಾಕ್ ಆಗುತ್ತೆ, ರಿವರ್ಸ್ ಬರೋಲ್ಲ. ಲಾಕ್ ಆಯಿತು. ಇದು ಕೂಡ ಲಾಕ್ ಆಯಿತು. ಇವಾಗ ವಾಲ್ ಮೌಂಟಿಂಗ್ ಸ್ಟ್ಯಾಂಡ್ ಮಾಡಬೇಕು, ಅದಕ್ಕೆ ಫಿಕ್ಸ್ ಮಾಡಬೇಕು. ಇದು 2 ಈ ಥರ ಸಿ ಪಿನ್ ಕೇಬಲ್ ಇದಕ್ಕೆ ಕನೆಕ್ಟ್ ಆಗುತ್ತೆ. 2-in-1 ಇದು. ಇದರಲ್ಲಿ 2 ಕನೆಕ್ಟ್ ಮಾಡಿದಾಗ ಒಂದೇ ವೋಲ್ಟೇಜ್ ಸೇಮ್ ಇರುತ್ತೆ, ಆಂಪಿಯರ್ ಜಾಸ್ತಿ ಆಗುತ್ತೆ. ಇವಾಗ ಅಲ್ಲಿ ಕನೆಕ್ಟ್ ಮಾಡೋದು ಯಾವ ಥರನ ತೋರಿಸ್ತಾ ಇದ್ದೀನಿ. ವಾಟರ್ ರೆಸಿಸ್ಟೆನ್ಸ್ ಸಲುವಾಗಿ ಇದು ಕೊಟ್ಟಿರ್ತಾನೆ ರಬ್ಬರು. ನಾನು ಒಂದೇ ಕೈಯಲ್ಲಿ ಮಾಡ್ತಾಯಿದ್ದೀನಿ, ಒಂದೇ ವಿಡಿಯೋ ಮಾಡ್ತಾಯಿದ್ದೀನಿ ತಾನೆ, ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ನಿಮಗೆ ವಿಡಿಯೋ ನೋಡೋಕ್ಕೆ. ಇವಾಗ ಅದು ಕೂಡ ಇನ್ಸ್ಟಾಲ್ ಆಯಿತು. ಚಾರ್ಜಿಂಗ್ ಆಗೋಕ್ಕೆ ನೋಡ್ತಾನೆ ಚಾರ್ಜಿಂಗ್ ಆಗುತ್ತಾ ಇಲ್ಲ ಅನ್ನೋದು.
2 ಪ್ಲೇಟ್ಸ್ ಬರುತ್ತೆ. ಇವು DC 12 ವೋಲ್ಟ್ಸ್ ಸೋಲಾರ್ ಪ್ಲೇಟ್ಸ್. ಈ ಥರ ಸೆಟಪ್ ಬರುತ್ತೆ. ಈ ಸೆಟಪ್ನ ಮೇಲ್ಗಡೆ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೋಲಾರ್ ಪ್ಲೇಟ್ 2 ಗ್ರಿಪ್ಪರ್ಲೆ ಸ್ಕ್ರೂ ಹಾಕಿಬಿಟ್ಟು ಈ ಥರ 4 ಸ್ಕ್ರೂ ಹಾಕಿದ್ದೀನಿ. ಸ್ಕ್ರೂ ಹಾಕಿ ಇವಾಗ ಕ್ಯಾಮ್ರಾ ಕುಂದಿರಿಸ್ತೀನಿ. ಆಲ್ರೆಡಿ ಅದಕ್ಕೆ ಲಾಕ್ ಸಿಸ್ಟಮ್ ಇರುತ್ತೆ. ಆ ಲಾಕಿಗೆ ಕೊಡುತ್ತೆ 2 ಕ್ಯಾಮ್ರಾ ಸ್ಕ್ರೂ ಬಿಟ್ಟು. ಇವಾಗ ನಿಧಾನವಾಗಿ ಲಾಕ್ ಮಾಡಿದ ಮೇಲೆ ಸ್ವಲ್ಪ ಸ್ಕ್ರೂಡ್ರಲ್ಲೇ ಟೈಟ್ ಮಾಡಿದ್ರೆ ಆಗುತ್ತೆ. ಇವಕ್ಕೆ 2 ಪ್ಲೇಟ್ಸ್ನ ಈ ಥರ ಎಳ್ಳಿಗೆ ಫಿಕ್ಸ್ ಮಾಡಿದ್ದೀನಿ ನಾನು. 2 ಫಿಕ್ಸ್ ಮಾಡಿದ ನಂತರ ಇದಕ್ಕೆ 2 ಪ್ಯಾರಲಲ್ ಆಗಿ ಕನೆಕ್ಷನ್ ಒಂದೇ ಕನೆಕ್ಟ್ ಕೊಟ್ಟಿದ್ದೇವೆ. ಅವನು ಈ ಥರ ಕೊಟ್ಟಿದ್ದೀನಿ. ಇವಾಗ ಇನ್ಪುಟ್ಟು ಕ್ಯಾಮ್ರಾ ಫಿಟ್ಟಿಂಗ್ಸ್ ಕೊಟ್ಟರೆ ಕ್ಯಾಮ್ರಾ ಆನ್ ಆಗುತ್ತೆ. ಇನ್ಕಮಿಂಗ್ಗೆ ಸ್ವಲ್ಪ ಒಂದೇ ಪಿನ್ ಆಗುತ್ತೆ. ಒಂದೇ ಪಿನ್ಲಿಂದ 2 ಪಿನ್ ಔಟ್ಪುಟ್ ಬರುತ್ತೆ. ಔಟ್ಪುಟ್ಲಿಂದ ಇನ್ಪುಟ್ ಆಗುತ್ತೆ. ಒಂದಕ್ಕೆ ಕನೆಕ್ಟ್ ಮಾಡಿ ಆನ್ ಮಾಡಿ ನೋಡೋಣ ಏನಾಗುತ್ತೆ ಅನ್ನೋದು. ಆಮೇಲೆ ಇದಕ್ಕೆ ಆ್ಯಪ್ ಪ್ಲೇಸ್ಟೋರಲ್ಲಿ ಹೋಗಿ ಆ್ಯಪ್ ಇನ್ಸ್ಟಾಲ್ ಮಾಡಬೇಕು. V380 ಕ್ಯಾಮ್ರಾ ಆ್ಯಪ್ ಅಂತ ಬರುತ್ತೆ. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮಗೆ ಮೊಬೈಲಲ್ಲಿ ಸಿಂಕ್ರನೈಸ್ ಮಾಡ್ಕೋಬೋದು. ನೋಡಿ, ಈ ವಿಡಿಯೋ ನಿಮಗೆ ಈ ಥರ ಬರುತ್ತೆ. ಪಿಕ್ಚರ್ ಕ್ವಾಲಿಟಿ. ಈ 2 ಕಡೆ ಕ್ಯಾಮ್ರಾ ಮೂವ್ಮೆಂಟ್ ಆಗೋಲ್ಲ, ಒಂದೇ ಮೂವ್ಮೆಂಟ್ ಆಗುತ್ತೆ. ಒಂದು ಕಾನ್ಸ್ಟೆಂಟ್ ಇರುತ್ತೆ. ನೀವು ಎತ್ತಾಗ ರೊಟೇಟ್ ಮಾಡ್ತೀರ ಅತ್ತಾಗ ಕ್ಯಾಮ್ರಾ ರೊಟೇಟ್ ಆಗುತ್ತೆ.